ಕನ್ನಡದ ಜೆನ್ಸಿ ಜನ್ರೇಷನ್ರವರೇ ಹೇಗಿದ್ದೀರಾ? ಇನ್ನೇನು ಈ ವರ್ಷ ಇಲ್ಲ ಬರೋ ವರ್ಷ ಪಾಸ್ಔಟ್ ಆಗ್ತಾ ಇದ್ದೀರಾ. ಮುಂದೆ ನಿಮಗೆ IT-BTನಲ್ಲಿ ಕೆಲಸ ಸಿಗುತ್ತೆ ಅಂದ್ಕೊಂಡಿದ್ದೀರಾ? ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರಾದರೂ ನಿಮ್ಮ ಸೀನಿಯರ್ಸ್ನ IT-ನಲ್ಲಿ ಕೆಲಸ ಮಾಡೋರನ್ನ ಕೇಳಿ, ಎಷ್ಟು ಜನ ಕನ್ನಡಿಗರು IT-ನಲ್ಲಿ ಕೆಲಸ ಮಾಡ್ತಿದ್ದಾರೆ? ಈಗಾಗಲೇ ಎಲ್ಲ ತೆಲುಗವರು, ತಮಿಳವರು, ಮಲಯಾಳಿಗಳು, ವೆಸ್ಟ್ ಬೆಂಗಾಲಿಗಳು, ನಾರ್ತ್ ಇಂಡಿಯನ್ಗಳು ಅವ್ರವ್ರದ್ದೇ ಗುಂಪು ಮಾಡಿಕೊಂಡು ಅವ್ರವ್ರ HR-ಗಳು, ಅವ್ರವ್ರ ಮ್ಯಾನೇಜರ್ಗಳು ಬರೀ ಅವ್ರಿಗೆ ಕೆಲಸ ಕೊಡ್ತಿದ್ದಾರೆ. ಅವ್ನಿಗೆ ಇಂಗ್ಲೀಷ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, C++ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಹೊಸ್ದಾಗಿ ಬಂದಿರತಕ್ಕಂಥ ಯಾವುದೇ ಟೆಕ್ನಾಲಜಿ ಗೊತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ನು ತೆಲುಗು ಅಂದಿದ ತಕ್ಷಣ ಅವನಿಗೆ ಕೆಲಸ ಸಿಗುತ್ತೆ, ತಮಿಳು ಅಂದಿದ ತಕ್ಷಣ ಕೆಲಸ ಸಿಗುತ್ತೆ, ಹಿಂದಿ ಅನ್ನೋನಂದರೆ ಕೆಲಸ ಹುಡ್ಕೊಂಡು ಮನೆ ಬಾಗಿಲಿಗೆ ಬರ್ತಾ ಇದೆ. ಆ ಥರ ಪರಿಸ್ಥಿತಿನಲ್ಲಿ ಇವತ್ತು ನಾವು ಕನ್ನಡಿಗರಿದ್ದೀವಿ. ಕನ್ನಡಿಗರೇ, ಅದರಲ್ಲೂ ಜೆನ್ಸಿ ಜನ್ರೇಷನ್ರವರೇ, ನೀವು ಕನ್ನಡಿಗರ ಒಂದು ಒಗ್ಗಟ್ಟನ್ನು ತೋರಿಸ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ನಿಮ್ಮ ಭವಿಷ್ಯ ಭಾಳ ಕೆಟ್ಟದಾಗಿರ್ತದೆ. ಈ ರಾಜಕೀಯ ವ್ಯವಸ್ಥೆ ಏನು ನಡೀತಿದೆ ತಿಳ್ಕೊಳ್ಳಿ, ಈ ನಾಡಲ್ಲಿ ಏನು ವಿದ್ಯಮಾನ ನಡೀತಿದೆ ತಿಳ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗತ್ತೆ. ಜೀವನ ಅನ್ನೋದು ಕೇವಲ ನೆಟ್ಫ್ಲಿಕ್ಸಲ್ಲಿ ಬರೋ ವೆಬ್ ಸೀರೀಸ್ ಅಲ್ಲ. ಈ ಒಂದು ಫೇರಿ ಟೇಲಲ್ಲಿ ಇವತ್ತಿದ್ದೀರಾ, ಅದರಿಂದ ಹೊರಗಡೆ ಬಂದು ಜೀವನದ ನೈಜ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಆ ಪಕ್ಷ ಈ ಪಕ್ಷ ಅಂತೇಳಿ ಹೊಡೆದಾಡೋದು ಬೇಡ, ಆ ಹೀರೋ ಈ ಹೀರೋ ನಮ್ಮ ಹೀರೋ ಅಂತೇಳಿ ಹೊಡೆದಾಡೋದು ಬೇಡ. ನಾವೆಲ್ಲ ಕನ್ನಡಿಗರು, ಕನ್ನಡವನ್ನು ಬಳಸೋಣ, ಕನ್ನಡಿಗರ ಜೊತೆ ಒಂದಾಗೋಣ. ಹಿಂದೆ ಕನ್ನಡ ಚಳವಳಿ ಅಂತ ಹೇಳಿದ್ರೆ ಎಲ್ಲ ಕನ್ನಡಿಗರು ಒಂದಾಗ್ತಾ ಇದ್ರು. ಇವತ್ತು ನೀವು ಯಾಕೆ ಹಿಂಗಾಗಿದ್ದೀರಾ? ನಾವೆಲ್ಲರೂ ಕೂಡ ಒಂದಾಗೋಣ. ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಕನ್ನಡಿಗರು ಒಂದಾದರೆ ಮಾತ್ರ ನಮಗೆ ಮುಂದೆ ಭವಿಷ್ಯ, ಇಲ್ಲದರೆ ಭಾಳ ಕಷ್ಟ ಇದೆ. ಅದಕ್ಕೋಸ್ಕರ ಈ ಎಚ್ಚರಿಕೆಯ ನುಡಿಗಳನ್ನ ತಮಗೆ ತಿಳಿಸ್ತಾ ಇದ್ದೀನಿ.